ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಅಂತ ಹೇಳಿ ನಮಗೆ ವಾಡಿಕೆ ಹಿಡಿತಂದ್ರೆ ಇವರೆಲ್ಲರೂ ಹೋಗ್ಬೇಕಲ್ರಿ ಹುಚ್ಚಪ್ಪ ಏನೋ ಒಂದು ಕೆಲಸ ಇತ್ತು ಅಂತ ತಿಳ್ಕ ಆತ ಬಂದಿಲ್ಲ ಇತ್ತ ಬಂದಿಲ್ಲ ಅಂತಂದು ಇವರು ಒಬ್ಬೊಬ್ರು ತರಿಸಿದ್ದಾರೆ. ಅದೇ ನಮ್ಮ ಮೋಟ್ರ್ ಒಬ್ಬರು ನೀವು ವಾಟರ್ ನಾವು ಹೋಗಿತ್ತು ಬಂದಿವಿ ಎಷ್ಟು ಸಲ ಬಂದಿವೇ ಇಲ್ಲ ನಾವು ಹೋತ್ನಾಳ್ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸದಸ್ಯರ ಸಮ್ಮುಖದಲ್ಲಿ ಚರ್ಚೆ. ಮೌನಿ ತಾಲೂಕಿನ ಪೋತ್ನಾಳ್ ಗ್ರಾಮ ಪಂಚಾಯಿತಿ ಪಿಡಿಒ ಶ್ವೇತಾ ಕುಲಕರ್ಣಿ ಅವರು ಹಾಗೂ ಲಕ್ಷ್ಮೀಗಂಡ ಈರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಂಗಳವಾರ ಕರೆದಿದ್ದ ಸಾಮಾನ್ಯ ಸಭೆಯಲ್ಲಿ 15 ಹಣಕಾಸು ಯೋಜನೆ ಕುರಿತು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳ ಕುರಿತು ಸದಸ್ಯರೊಂದಿಗೆ ಚರ್ಚೆಯನ್ನ ನಡೆಸಿದರು. ಮಂಗಳವಾರ ಬೆಳಿಗ್ಗೆ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ವೇತಾ ಕುಲಕರ್ಣಿ ಅವರು ಹಿಂದಿನ ಸಭೆಯಲ್ಲಿ ಚರ್ಚೆ ವಿಷಯಗಳ ನಡವಳಿಕೆಗಳನ್ನು ದೃಢೀಕರಿಸುವುದು ಮತ್ತು 15ನೇ ಹಣಕಾಸಿನ ಯೋಜನೆಯ ಕ್ರಿಯಾ ಯೋಜನೆ ರೂಪಿಸುವುದರ ಬಗ್ಗೆ ಮತ್ತು ಅಕ್ರಮ ಮರಳು ಸಾಗಣೆ ತಡೆಯಲು ಕ್ರಮ ಕೈಗೊಳ್ಳುವ ವಿಚಾರ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಸ್ವಚ್ಛತೆಗೆ ಕ್ರಮ ಮತ್ತು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹೊಸ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಸೇರಿದಂತೆ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವುದರ ಬಗ್ಗೆ ಸದಸ್ಯರೊಂದಿಗೆ ಚರ್ಚೆಯನ್ನ ಮಾಡಿದರು. ಗ್ರಾಮ ಪಂಚಾಯತಿ ಪೋತ್ನಾಳ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಗಂಡ ಈರಣ್ಣನವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಇಂದು ಕಾರ್ಯಾಲಯದಲ್ಲಿ ನಡೆಸಿದ್ದು, ಈ ಸಭೆಯಲ್ಲಿ ನಾವು ಚರ್ಚೆಗೆ ಒಳಪಡಿಸಿದಂತಹ ನಾವು ವಿಷಯಗಳೇನೆಂದರೆ ಹಿಂದಿನ ಸಭೆಯ ಏನು ನಡವಳಿಕೆಗಳಾಗಿದ್ವು ಅದರ ಬಗ್ಗೆ ದೃಢೀಕರಣ ಮಾಡಿಸುವುದು, ತದನಂತರ 15ನೇ ಹಣಕಾಸಿನ ಬಗ್ಗೆ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ಚರ್ಚೆ, ತದನಂತರ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿ ನಾವೇನು ಹೊಸ ಪ್ಲಾನ್ ತಯಾರು ಮಾಡಬೇಕಾಗಿತ್ತು ಅದರ ಬಗ್ಗೆ ಚರ್ಚೆ ನಾವು ನಡೆಸಿದ್ದೀವಿ. ಅದರಲ್ಲಿ ಕೂಲಂಕಷವಾಗಿ ನಾವು ಪ್ರಯಾರಿಟಿ ವೈಸ್ ಏನು ನಾವು ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತದನಂತರ ಕುಡಿಯೋ ನೀರಿನ ಬಗ್ಗೆ ಚರ್ಚೆ, ಕುಡಿಯೋ ನೀರಿನ ಬಗ್ಗೆ ಅಂತಂದರೆ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದ್ವು ಅದರ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ತದನಂತರ ಸ್ವಚ್ಛ ಭಾರತ್ ಮಿಷನಲ್ಲಿ ನಾವು ಏನೇನು ಸ್ವಚ್ಛತೆ ಬಗ್ಗೆ ನಾವು ಆದ್ಯತೆ ಕೊಡಬೇಕು, ಯಾವ ವಾರ್ಡಲ್ಲಿ ಯಾವ ಸಿಬ್ಬಂದಿ ಕಾಮಗಾರಿ ಮಾಡಬೇಕು, ಶಿಫ್ಟ್ ಯಾವ ರೀತಿ ಮಾಡಬೇಕು, ತದನಂತರ ನಾವು ಸ್ವಚ್ಛತಾ ಘಟಕದಲ್ಲಿ ಯಾವ ರೀತಿ ಕಾಮಗಾರಿಗಳನ್ನ ತೆಗೆದುಕೊಳ್ಬೇಕಂತ ಹೇಳಿ ನಾವು ಸಿಬ್ಬಂದಿಗಳನ್ನ ಕರೆಸಿ ಚರ್ಚೆ ಮಾಡಿದ್ದೇವೆ. ತದನಂತರ ಈ ಪೋತ್ನಾಳ್ ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಅಂತ ಹೇಳಿ ನಮಗೆ ವಿಷಯ ತಿಳಿದು ಬಂತು. ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮ ಕೈಗೊಳ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಕುಡಿಯೋ ನೀರಿನ ಸಂಪನ್ಮೂಲ ಉಳಿಸೋದಕ್ಕೋಸ್ಕರ ನಾವು ಈ ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟೋದು ಭಾಳ ಅತ್ಯವಶ್ಯಕವಾಗಿದ್ದು ಅದನ್ನು ನಾವು ಮೊದಲನೇ ಆದ್ಯತೆ ಮೇರೆಗೆ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. ತದನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇನ್ನಿತರ ಏನು ಕೆಲವೊಂದು ನಾವು ಆಡಳಿತಾತ್ಮಕ ವಿಷಯಗಳಿದ್ವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿ ಶ್ವೇತಾ ಕುಲಕರ್ಣಿ, ಕಾರ್ಯದರ್ಶಿ ಬಸವರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮೀಗಂಡ ಈರಣ್ಣ, ಉಪಾಧ್ಯಕ್ಷರು ರಂಗಮ್ಮ ತಿರುಪತಿ, ಶರಣಪ್ಪ ರಂಗದಾಳ್, ಚೆನ್ನಪ್ಪ ಚಲವಾದಿ, ರಾಮಣ್ಣ, ಮೋದಿನ್ ಸಾಬ್, ಅಶೋಕ್, ತಾಯಪ್ಪ ನಾಯ್ಕ್, ಯಲ್ಲಮ್ಮ ಗಂಡ ಮಲ್ಲಯ್ಯ, ಲಕ್ಷ್ಮೀ ಕನಕರಾಯ್, ಮಾರಪ್ಪ ಕರಾಬ್ದಿನ್ನಿ, ಸುಶೀಲಮ್ಮ ಮಲ್ಲಿಕಾರ್ಜುನ್ ಸೌಕಾರ್, ಯರ್ರಿಸ್ವಾಮಿ ರಂಗಪ್ಪ, ಬೀರಪ್ಪ ಡೋಣಿ ಸೇರಿದಂತೆ ಅಯ್ಯಾಳಪ್ಪ, ಬಸಪ್ಪ ಕುದುರೆ, ಪಂಚಾಯಿತಿಯ ಕರ ವಸೂಲಿಗಾರರು ಮತ್ತು ಸಿಬ್ಬಂದಿಗಳು ಇನ್ನಿತರರು ಇದ್ದರು. ಮುನಾರ ಅವರ ಉತ್ಪನ್ನ ಎಂಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ. ಸ್ವಿಟ್ಜರ್ಲ್ಯಾಂಡ್, ಯುರೋಪ್ನಿಂದ ರೈತರಿಗಾಗಿ ತರಿಸಿದ ಉತ್ಪನ್ನ. ಇದರಲ್ಲಿ ಡಿಎಂಪಿಪಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ. ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ. ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ. ಮುನಾರ ಅವರ ಎಂಟೆಕ್.